ಚಿರಿಕೋ ಇವರು ಇಟಾಲಿಯನ್ ಚಿತ್ರಕಲಾವಿದ ಹಾಗೂ ಬರಹಗಾರರು. ಜನನ ಗ್ರೀಸ್ನಲ್ಲಿ. ಇವರ ತಂದೆ ರೈಲ್ವೆ ಇಂಜಿನಿಯರ್ ಆಗಿದ್ದವರು. ಇವರ ತಮ್ಮ ಖ್ಯಾತ ಸಂಗೀತ ಸಂಯೋಜಕ ಹಾಗೂ ಬರಹಗಾರರಾಗ್ತಾರೆ. 1900ರಲ್ಲಿ ಚಿರಿಕೋ ಗ್ರೀಕ್ನ ಅಥೆನ್ಸ್ನಲ್ಲಿ ಚಿತ್ರಕಲಾ ಶಿಕ್ಷಣವನ್ನು ಪೂರ್ಣಗೊಳಿಸ್ತಾರೆ. ನಂತರ ಜರ್ಮನಿಗೆ ಹೋಗಿ ಅಲ್ಲಿಯೂ ಹೆಸರಾಂತ ಕಲಾವಿದರ ಅಡಿಯಲ್ಲಿ ಚಿತ್ರಕಲಾ ಶಿಕ್ಷಣವನ್ನು ಮುಂದುವರಿಸ್ತಾರೆ. ಅಲ್ಲಿ ಮೆಟಾಫಿಸಿಕಲ್ ಟೌನ್ ಸ್ಕ್ವೇರ್ ಸರಣಿ ಚಿತ್ರಗಳನ್ನು ರಚನೆ ಮಾಡ್ತಾರೆ. 1909ರಿಂದ 1919ರವರೆಗೆ ಇವರು ರಚಿಸಿದ ಚಿತ್ರಗಳು ಮೆಟಾಫಿಸಿಕಲ್ ಪಿರಿಯಡ್ ಅಂತ ಕರೆಸಿಕೊಳ್ಳುತ್ತೆ. ಮೆಟಾಫಿಸಿಕಲ್ ಕಲೆಯು ದಿನನಿತ್ಯದ ವಾಸ್ತವಿಕತೆಯ ಜೊತೆಗೆ ಮೈಥಾಲಜಿಯನ್ನು ಅಂದರೆ ಪುರಾಣವನ್ನು ಬೆರೆಸಿ ಕೃತಿ ರಚನೆಯನ್ನು ಮಾಡ್ತಾರೆ. ಇದರಿಂದ ಪುರಾತನ ವಾತಾವರಣದ ಮರುಸೃಷ್ಟಿ, ಆತಂಕದ ನಿರೀಕ್ಷೆಯ ಚಿತ್ರಣಗಳು, ನಾಟಕೀಯ ಅಂಶಗಳು, ಇಲ್ಲಾಜಿಕಲ್ ಅಂದರೆ ಅಸಾಮಾನ್ಯವಾದಂತಹ ವೈರುಧ್ಯ ನಡೆಯ ದೃಶ್ಯಗಳನ್ನು ಇವರ ಕೃತಿಯಲ್ಲಿ ಕಾಣಬಹುದು. 1919ರ ನಂತರದಲ್ಲಿ ರಿಟರ್ನ್ ಟು ಕ್ರಾಫ್ಟ್ಮನ್ಶಿಪ್, ಸಾಂಪ್ರದಾಯಿಕವನ್ನು ಅಳವಡಿಸಿಕೊಂಡ ಶೈಲಿ ಇವರಲ್ಲಿ ಇದ್ದಕ್ಕಿದ್ದ ಹಾಗೆ ಕಾಣಿಸಿಕೊಳ್ಳುತ್ತೆ. ಇದರ ಬದಲಾವಣೆಗಳನ್ನು ನಾವು ಕೃತಿಗಳಲ್ಲಿ ಪ್ರಮುಖವಾಗಿ ಗಮನಿಸಬಹುದು. ಆಗ ಕ್ಲಾಸಿಕಲ್ ಪೇಂಟರ್ ರಾಫೆಲ್ ಕೃತಿಯ ಸ್ಫೂರ್ತಿಯನ್ನು ಕೂಡ ನಾವು ಕಾಣಬಹುದು. ನಂತರ ಪ್ಯಾರಿಸ್ನಲ್ಲಿ ನೆಲೆಸಿ ಅಲ್ಲಿ ಸರಿಯಲಿಸ್ಟಿಕ್ ಗುಂಪಿನ ಮುಖ್ಯಸ್ಥರಾಗ್ತಾರೆ. ಬ್ರೆಟನ್ ಅವರ ವಿಚಾರಧಾರೆಯ ಸರಿಯಲಿಸ್ಟಿಕ್ ಚಿತ್ರಣಗಳನ್ನು ಇವರು ಮುಂದುವರಿಸ್ತಾ ಬರ್ತಾರೆ. ಇವರ ಕೃತಿ ಗರ್ಲ್ ರನ್ನಿಂಗ್ ವಿತ್ ಎ ಹೂಪ್. ಚಿರಿಕೋ ಅವರ ಈ ಕೃತಿಯಲ್ಲಿ ನಿಗೂಢ ಜಗತ್ತು ಅನಾವರಣಗೊಂಡಿದೆ. ಕಪ್ಪು, ಬಿಳಿ ಹಾಗೂ ಹಳದಿಯ ವರ್ಣಗಳಿಂದ ಈ ಕೃತಿಯಲ್ಲಿ ನೋಡುಗನಲ್ಲಿ ಕುತೂಹಲ ಉಂಟು ಮಾಡುವ ಚಿತ್ರಣವಿದೆ. ಚಿರಿಕೋ ಅವರ ಕೃತಿಗಳಲ್ಲಿ ನೆರಳಿನ ಚಿತ್ರ ಹೆಚ್ಚಾಗಿ ಕಂಡುಬರುತ್ತದೆ. ಇಲ್ಲಿಯೂ ಕೂಡ ಪ್ರಮುಖವಾಗಿ ಚಿತ್ರದ ಮುಂಬದಿಯ ಕಪ್ಪು ಹಸಿರು ಕಟ್ಟಡದ ಗಾಢ ನೆರಳು ಚೆಲ್ಲಿದೆ. ಹಳದಿ ರಸ್ತೆಯ ಮೇಲೆ ಪುಟ್ಟ ಹುಡುಗಿಯೊಬ್ಬಳು ಚಕ್ರ ಓಡಿಸುತ್ತಿದ್ದಾಳೆ. ಅವಳ ಕುತೂಹಲದ ನೋಟ ದೂರದಲ್ಲಿರುವ ನೆರಳಿನಾಕೃತಿಯ ಕಡೆಗೆ ಇದೆ. ಪಕ್ಕದ ಬಿಳಿಯ ಕಟ್ಟಡದಾಕೃತಿಯ ಕಮಾನಿನಂತೆ ದ್ವಾರಗಳು ಪರ್ಸ್ಪೆಕ್ಟಿವ್ನ ದೃಷ್ಟಿಯಿಂದ ಈ ನಿಗೂಢ ವಾತಾವರಣಕ್ಕೆ ಒತ್ತು ನೀಡಿದೆ. ಕನಸಿನ ಬಾಗಿಲು ತೆರೆದು ಬೆಳಕು ನೆರಳಿನಾಟದಲ್ಲಿ ಮೌನದ ನೀರವ ವಾತಾವರಣದಲ್ಲಿ ಮುಂದೇನಾಗಬಹುದು ಎಂಬ ಕುತೂಹಲ ಹುಟ್ಟಿಸುವ ವಿಸ್ಮಯ ಚಿತ್ರವಿದು. ಇದು ಚಿರಿಕೋ ಅವರ ಮೆಟಾಫಿಸಿಕಲ್ ಕೃತಿಗೆ ಉತ್ತಮ ಉದಾಹರಣೆ.